नारायणं निखिलपूर्णगुणैकदेहं निर्दोषमप्यतमप्यखिलैः वाक्यैः अस्योद्भवादिदमशेषविशेषतोऽपि वन्द्यं सदा प्रियतमं नमसन्नमामि कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम् ಶ್ರೀಗುರುಭ್ಯೋ ನಮಃ. ಹರಿ ಓಂ. 17ನೇ ಅಧ್ಯಾಯದ 14ನೇ ಶ್ಲೋಕದ ಅರ್ಥ ಆಗಬೇಕಿದೆ. ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಹೇಳಿದ್ದೆ, ದೇವತೆಗಳ, ಬ್ರಾಹ್ಮಣರ, ಗುರುಗಳ, ಜ್ಞಾನಿಗಳ ಪೂಜೆ ಮತ್ತು ಬಾಹ್ಯ ಶೌಚ, ಬಾಹ್ಯ ಮತ್ತು ಆಂತರಿಕವಾದ ಶುದ್ಧಿ, ಮೃತ್ತಿಕಾ ಸ್ನಾನದಿಂದಾಗಿ, ಗಂಗಾ ಸ್ನಾನದಿಂದಾಗಿ ಅಥವಾ ನದಿ ಸಮುದ್ರ ಸ್ನಾನದಿಂದಾಗಿ ಬಾಹ್ಯ ಶುದ್ಧಿ ಆಗತ್ತೆ. ಆಂತರಿಕ ಶುದ್ಧಿ ಪರಮಾತ್ಮನ ಧ್ಯಾನದಿಂದಾಗಿ, ಆಂತರಿಕ ಅವಯವಗಳ ಶುದ್ಧಿ ಪಂಚಗವ್ಯ ಪ್ರಾಶನದಿಂದಾಗಿ. ಬ್ರಹ್ಮಚರ್ಯ ಮತ್ತೆ ಅಹಿಂಸೆ. ಈ ಬ್ರಹ್ಮಚರ್ಯ ಹನುಮಂತ ತೋರಿಸಿರುವಂಥದ್ದು ಅದ್ಭುತ. ರಾಮ, ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ, ಹನುಮಂತನಿಗೆ ರಾಮ ಬರೀ ತನ್ನ ಉಂಗುರವನ್ನ ಕೊಟ್ಟಿರೋದಿಲ್ಲ, ಮತ್ತೇನು ನನ್ನ ಮಡದಿ ಹೀಗೀಗಿದ್ದಾಳೆ ಅಂತ ತನ್ನ ಸತಿಯ ಸೀತಾಮಾತೆಯ ಕೆಲವೊಂದು ಶಾರೀರಿಕ ಲಕ್ಷಣಗಳನ್ನು ಹೇಳಿರ್ತಾನೆ. ಅಂದರೆ ಬ್ರಹ್ಮಚರ್ಯ ಆ ಶಬ್ದ ಬಂತು, ಆದ್ದರಿಂದ ಹೇಳ್ತಾ ಇದ್ದೀನಿ. ಹೋದ ಹನುಮಂತ ಲಂಕಾಪಟ್ಟಣಕ್ಕೆ. ರಾತ್ರಿ ಹೊತ್ತು ರಾವಣನ ದೊಡ್ಡ ದುರಾಸೆ ಅಂದರೆ ಲೋಕದಲ್ಲಿ ವಿಶಿಷ್ಟವಾದ ಎಲ್ಲ ವಸ್ತುಗಳು ನನ್ನ ಅರಮನೆಯಲ್ಲಿರಬೇಕು ಅಂತ. ಅದು ಯಾವುದೇ ಆಗಿರಲಿ. ಆದ್ದರಿಂದ ಕುಬೇರನ ಒಂದು ಪುಷ್ಪಕ ವಿಮಾನವನ್ನು ಕಸಿದುಕೊಂಡು ಬಂದಿದ್ದ. ಅಷ್ಟೇ ಅಲ್ಲ, ತ್ರಿಲೋಕದ ಯಾರ್ಯಾರು ಸುಂದರಿಯರು ಅಂತಿದ್ರು ಎಲ್ಲರೂ ರಾವಣನ ಅಂತಃಪುರದಲ್ಲಿದ್ದರು. ಹನುಮಂತ ಸೀತಾಮಾತೆಯನ್ನು ಹುಡ್ಕೊಂಡು ಹೋದ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಹೋದ? ಸ್ತ್ರೀಯರ, ತ್ರಿಲೋಕ ಸುಂದರಿಯರ ಅಂತಃಪುರಕ್ಕೆ ಹೋದ. ಹುಡುಕ್ಬೇಕಲ್ಲ ಸೀತಾಮಾತೆಯನ್ನು. ಹೇಗೇಗೋ ಮಲ್ಕೊಂಡಿದ್ರು, ಎಲ್ಲರೂ ನಗ್ನರಾಗಿ ಮಲ್ಕೊಂಡಿದ್ರು. ಇವಳ ಮೈ ಮೇಲಿರೋ ಬಟ್ಟೆಯನ್ನು ಇನ್ನೊಬ್ಬಳು ಹೊಚ್ಚಿಕೊಂಡು ಮಲ್ಕೊಂಡಿದ್ಲು. ಒಬ್ಬರ ಹೊಟ್ಟೆಯ ಮೇಲೆ ಇನ್ನೊಬ್ಬಳು ಮಲ್ಕೊಂಡಿದ್ರು. ಅದನ್ನೆಲ್ಲ ನೋಡಿ ಒಮ್ಮೆ ಹನುಮಂತನಿಗೆ ಅನಿಸ್ತಂತೆ, ಅಯ್ಯೋ ನನ್ನ ಬ್ರಹ್ಮಚರ್ಯ ಕೆಡ್ತಾ. ಆ ಬ್ರಹ್ಮಚಾರಿ, ಅದರಲ್ಲೂ ಈ ಸ್ತ್ರೀಯರ ಅಂತಃಪುರಕ್ಕೆ ಪುರುಷರ ಪ್ರವೇಶವೇ ಇಲ್ಲ. ಹಾಗಾದರೆ ನನ್ನ ಬ್ರಹ್ಮಚರ್ಯ ಹೋಯ್ತಾ ಅಂತಂದರೆ ಇಲ್ಲ. ಯಾಕೆ?
ಅಂದರೆ ನಾನು ಎಲ್ಲರನ್ನ ನಾನು ನನ್ನ ತಾಯಿಯ ಭಾವನೆಯಿಂದ ನೋಡಿ, ನಾ ಸೀತಾಮಾತೆಯನ್ನು ಹುಡ್ಕೊಂಡು ಬಂದವನು. ಇವರು ನಮ್ಮ ತಾಯಿನ, ಇವರು ನನ್ನ ತಾಯಿನ, ರಾಮ ಹೇಳಿರೋ ಲಕ್ಷಣಗಳು ಇವರಲ್ಲಿದೆಯಾ ಅಂತ ನೋಡದೆ ಹೊರತು ಕೆಟ್ಟ ಭಾವನೆಯಿಂದ ನೋಡಿಲ್ಲ. ನೋಡೋದು ತಪ್ಪಲ್ಲ, ಅದರ ಹಿಂದಿನ ಭಾವನೆ ತಪ್ಪು. ನೋಡೋದು ಪಾಪ ಅಲ್ಲ, ಅದರ ಹಿಂದಿನ ಭಾವನೆ ತಪ್ಪು, ಅದು ಪಾಪ. ಕೆಲವೊಂದು ಹೇಳಿರುವಂತಹ ಆ ಸುಂದರ ಲಕ್ಷಣ, ಅದ್ಭುತ ಲಕ್ಷಣಗಳು ರಾವಣನ ಅಂತಃಪುರದಲ್ಲಿ ಅವನ ಒಂದು ಶಯ್ಯಾಗ್ರಹದಲ್ಲಿ ಮಲ್ಕೊಂಡಿರುವಂತಹ ಮಂಡೋದರಿಯಲ್ಲಿ ಕಾಣಿಸ್ತಂತೆ. ಇವಳೇ ಇರ್ಬೋದಾ ಸೀತಾಮಾತೆ ಅಂತ ಹತ್ರ ಹೋದ್ನಂತೆ. ಆದರೆ ಸೀತಾಮಾತೆ ರಾವಣನ ಅಂತಃಪುರದಲ್ಲಿ ಯಾಕೆ ಮಲ್ಕೊಂಡಿರ್ತಾಳೆ? ಅಲ್ಲ ಇವಳು ಮತ್ತೆ ಹಿಂದಿಸಿರೋದು. ಅರ್ಥಾತ್ ಕಣ್ಣು ಜಡವಸ್ತು, ಯಾವುದು ಬೇಕಾದರೂ ನೋಡುತ್ತೆ. ನೋಡೋ ಆ ಒಂದು ಹಿಂದಿನ ಭಾವನೆ ಪಾಪ ಪುಣ್ಯಗಳಿಗೆ ಕಾರಣ. ಒಳ್ಳೆಯ ಭಾವನೆ ಇತ್ತ ಪುಣ್ಯ, ಕೆಟ್ಟ ಭಾವನೆ ಇತ್ತ ಪಾಪ. ಆದ್ದರಿಂದ ನಾನು ನನ್ನ ತಾಯಿಗೋಸ್ಕರ ಎಲ್ಲರೂ ತಾಯಿ ಅಂತ ನೋಡ್ಕೊಂಡು ಬಂದೆ. ಅದನ್ನು ನನ್ನ ಬ್ರಹ್ಮಚರ್ಯ ಕೆಟ್ಟಿಲ್ಲ. ಇದು ಬ್ರಹ್ಮಚರ್ಯ ಅಂದರೆ. ನಾವು ಮಾಡುವಂತಹ ಕ್ರಿಯೆ ಪಾಪ ಪುಣ್ಯಕ್ಕೆ ಕಾರಣ ಅಲ್ಲರಿ, ಆ ಕ್ರಿಯೆ ಹಿಂದಿರುವ ಭಾವನೆ. ಯಾಕೆ ಎಷ್ಟು ಅದ್ಭುತ ನೋಡ್ರಿ. ರೋಡಲ್ಲಿ ಹೋಗೋನು, ಚೈನನ್ನು ಕದಿಯೋನು ಕೂಡ ಚೂರಿ ಹಾಕ್ತಾನೆ ನಮಗೆ, ಅವನನ್ನ ಜೈಲಿಗೆ ಹಾಕ್ತೇವೆ. ಅವನೇನು ಚೂರಿ ಹಾಕಿರ್ತಾನೋ ಅಡ್ಮಿಟ್ ಮಾಡೋಕೆ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಅಲ್ಲಿ ಡಾಕ್ಟರು ಚೂರಿ ಹಾಕ್ತಾನೆ, ಇಬ್ಬರು ಚೂರಿ ಹಾಕವ್ರೆ. ಆದರೆ ಡಾಕ್ಟರು ಬದುಕಿಸ್ಬೇಕು ಅನ್ನೋದ್ರಿಂದಾಗಿ ಚಾಕು ಹಾಕ್ತಾನೆ, ಇವನು ಸಾಯಿಸಬೇಕು ಅನ್ನೋದು ಕೆಟ್ಟ ಉದ್ದೇಶದಿಂದ ಚಾಕು ಹಾಕ್ತಾನೆ. ಕ್ರಿಯೆ ಒಂದೇ, ಭಾವನೆ ಬೇರೆಗಳು. ಆದ್ದರಿಂದ ಅವನಿಗೆ ಶಿಕ್ಷೆ, ಇವನಿಗೆ ಸನ್ಮಾನ. ಆದ್ದರಿಂದ ನಮ್ಮ ಪಾಪ ಪುಣ್ಯಗಳಿಗೆ ಕಾರಣ ಕ್ರಿಯೆಗಳಲ್ಲ, ಅದರ ಹಿಂದಿನ ಭಾವನೆ. ಬ್ರಹ್ಮಚರ್ಯ ಅಂದರೆ ಹಾಗಾದ್ರೆ ನನ್ನ ಬ್ರಹ್ಮಚರ್ಯ ಕೆಡಲಿಲ್ಲ ಅಂತ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡಂತೆ ಹನುಮಂತ. ಅಹಿಂಸಾ ಇದು ಅಷ್ಟೇ, ಪ್ರಾಣಿ ಹಿಂಸೆ ಮಾಡದಿರುವುದು, ಇವೆಲ್ಲವೂ ಕೂಡ ಶಾರೀರದ ತಪಸ್ಸು ಅಂತ ಹೇಳ್ತಾರೆ. ಸರಿ, ಅರ್ಥವನ್ನು ನೋಡೋಣ. ಇದು ಅರ್ಥ ಆಗಿದೆ ಅಂತ ಅನಿಸುತ್ತೆ. ಆಗಿದೆ ಆಚಾರ್ಯ, ಇನ್ನೊಮ್ಮೆ ಹೇಳದೆ ಸರಿ. ಹೌದು, ಅರ್ಥ ಆಗಿದೆ. ನಮ್ಗೆ ಕೇಳೋಕ್ ಆನಂದ, ನೀವು ಉದಾಹರಣೆ ಕೊಟ್ರಿ ಅಷ್ಟೇ. ಅಷ್ಟೇ. ಸರಿ ಸರಿ, ಮುಂದೆ ಹೋಗೋಣ. ವಾಂಗ್ಮಯ ತಪಸ್ಸು ಯಾವುದು? ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ವಾಂಗ್ಮಯ ತಪಸ್ಸು, ವಾಗೀಂದ್ರಿಯದ ತಪಸ್ಸು ಹೇಗೆ? ಆಗದೇ ಇರೋದು ಬಿಡ್ರಿ, ಇದೊಂದು ಆಗೋದಿಲ್ಲ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡೋ ನಾಲಿಗೆ, ಅದಕ್ಕೆ ಬರೆದಿರೋದು. ಅನುದ್ವೇಗಕರವಾದಂತಹ ವಾಕ್ಯ, ಅರ್ಥಾತ್ ಇನ್ನೊಬ್ಬರ ಮನಸ್ಸಿಗೆ ಆತಂಕವನ್ನು ಉಂಟು ಮಾಡುವಂತಹ ವಾಕ್ಯ, ನೋವು ಕೊಡುವಂತಹ ವಾಕ್ಯಗಳನ್ನು ಆಡಬಾರದು. ವಾಂಗ್ಮಯ ತಪಸ್ಸು.
ಸತ್ಯಯುಕ್ತವಾದ ವಾಕ್ಯ. ಸತ್ಯ ಅಂದರೆ ಏನಂತ ಅನೇಕ ಬಾರಿ ಹೇಳಿದ್ದೇನೆ. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಭಿಧೀಯತೆ. ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ. ಹೇಗೆ ಆಗಿರ್ತದೆ ಯಥಾವತ್ತಾಗಿ ಹೇಳೋದು ಸತ್ಯ ಅಲ್ಲ. ಒಬ್ಬರ ಜೀವ ಉಳಿತದೆ ಅಂತಂದರೆ ನೀವು ಹೇಳುವಂತಹ ಸುಳ್ಳು ಸತ್ಯವೇನೆ, ಅದೇ ಧರ್ಮ ಆಗತ್ತೆ. ಪ್ರಿಯಹಿತಂ, ಪ್ರಿಯವಾದ ಹಿತವಾದ ಮಾತು ಅದು ಸತ್ಯ. ಆದರೆ ಕಿರಾತಾರ್ಜುನೀಯದಲ್ಲಿ ಭಾರವಿ ಬರೆದಿರುವ ಒಂದು ಕಿರಾತಾರ್ಜುನೀಯ ಅದರಲ್ಲಿ ಹೇಳ್ತಾನೆ, ಇಲ್ಲ, ಈ ಪ್ರಿಯವಾದ ಮನೋಹರವಾದ ಹಿತವಾದ ಮಾತು ಸಿಗೋದು ಬಹಳ ದುರ್ಲಭ ಅಂತ. ಪ್ರಿಯಂ ಮನೋಹಾರಿ ಚ ಹಿತಂ ಮನೋಹಾರಿ ಚ ದುರ್ಲಭಂ ವಚಃ. ಹಿತವಾದ ಮನಸ್ಸಿಗೆ ಆನಂದ ಕೊಡುವಂತಹ ವಾಕ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ ಪ್ರಿಯ ಆಗಿರಬೇಕು, ಒಂದ ಮನೋಹರವಾಗಿರಬೇಕು. ಮನೋಹರವಾದದ್ದು ಪ್ರಿಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹಿತವಾದದ್ದು ಮನೋಹರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲ ಹಾಕಿದೆ, ಅದು ಒಂದಾಗಿರಬೇಕು. ಅಥವಾ ಸ್ವಾಧ್ಯಾಯಾಭ್ಯಸನಂ, ಬರೀ ನಾವು ನಾಲಿಗೆ ಮಾತಾಡೋದು ಅಂತಂದ್ರೆ ವ್ಯವಹಾರ ಮಾಡೋದು ಅನ್ಕೊಂಡ್ಬಿಟ್ಟಿದ್ದೇವೆ. ವೇದಾಧ್ಯಯನ ಮನನ. ಈಗ ನಾವೇನೆಲ್ಲ ಕುಳಿತು ಎಲ್ಲ ಕೆಲಸವನ್ನು ಬಿಟ್ಟು ಕೇಳ್ತಾ ಇದ್ದೇವೆ. ಕೇಳಿದ್ರಷ್ಟೇ ಅಲ್ಲ, ಕೇಳೋದು ನಿಮ್ಮ ಶ್ರವಣೇಂದ್ರಿಯದ ತಪಸ್ಸು. ಆದರೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸ್ವಲ್ಪ ಇದರ ಪರಿಚಯ ಮಾಡಿಸ್ಬೇಕು. ಎಲ್ಲೇ ಇರಲಿ, ಯಾವುದೇ ದೇಶದಲ್ಲಿರಲಿ, ವರ್ಷಕ್ಕೊಂದಿಷ್ಟು ದಿನ ಅಂತಾದರೂ ಬಂದಿರ್ತಾರಲ್ಲ. ಎಲ್ಲಿದ್ರೇನ್ರಿ ಈಗ? ಬೇಕಾದಂಗೆ ಆನ್ಲೈನ್ ಇದೆ ನೋಡಿ. ಈಗ ಶ್ರೀಕಾಂತರು ಅಮೇರಿಕಾದಲ್ಲಿ ಕುಳಿತು ಕೇಳ್ತಾ ಇದ್ದಾರೆ. ಏನಾಗಬೇಕಾಗಿದೆ? ಒಂದೆರಡು ಶ್ಲೋಕವನ್ನಾದರೂ ಹೇಳಬೇಕು. ನೀವು ಎಷ್ಟು ತಿಳಿದಿದೆಯೋ ಅದನ್ನು ನಿಮಗೆ ಇನ್ನೂ ಸ್ಥಿರವಾಗತ್ತೆ. ವೇದಾಧ್ಯಯನ ಮತ್ತು ಮನನ. ವೇದಾಧ್ಯಯನ ಈಗ ಅಸಾಧ್ಯವಾಗಿದೆ. ಎಲ್ಲರೂ ಆ ಒಂದು ಪ್ರಾಯವನ್ನು ದಾಟಿದ್ದೀರಿ. ಆದರೂ ಎಷ್ಟು ತಿಳ್ಕೊಂಡಿದ್ದೀರೋ, ಯಾವ ಶಾಸ್ತ್ರಗಳಿಗೆ ಎಷ್ಟು ತಿಳಿದಿದ್ದೀರೋ, ಎರಡು ಶ್ಲೋಕವನ್ನು ಹೇಳೋಣ. ಅದು ವಾಗೀಂದ್ರಿಯದ ತಪಸ್ಸು ಅಂತ ಕರೆಸಿಕೊಳ್ಳುತ್ತೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಅನುದ್ವೇಗಕರಂ, ಇತರರಿಗೆ ನೋವನ್ನುಂಟು ಮಾಡದ, ಇತರರಿಗೆ ನೋವನ್ನುಂಟು ಮಾಡದ ಸತ್ಯಂ, ಸತ್ಯಯುಕ್ತವಾದ ಪ್ರಿಯಹಿತಂ, ಪ್ರಿಯವೂ ಹಿತವೂ ಆದ ಚ ಮತ್ತು ಯತ್ ವಾಕ್ಯಂ, ಯಾವ ಮಾತು ಸ್ವಾಧ್ಯಾಯಾಭ್ಯಸನಂ, ಮನನ, ಇವೆಲ್ಲವೂ ಸ್ವಾಧ್ಯಾಯಾಭ್ಯಸನಂ, ವೇದಾಧ್ಯಯನ ಮನನ. ನೋಡ್ರಿ, ಎರಡಿದೆ ಅದರಲ್ಲಿ. ಸ್ವಾಧ್ಯಾಯ ಅಭ್ಯಸನ. ವೇದಾಧ್ಯಯನ ಮನನ. ಇಲ್ಲಿ ಅಭ್ಯಸನ ಅಂತಂದ್ರೆ ಮನನ ಅಂತ ಅರ್ಥ ಅಲ್ಲ. ಈ ಮನನವೂ ಕೂಡ ಸ್ವಾಧ್ಯಾಯದಲ್ಲೇ ಬರ್ತದೆ ಅಂತ ಅರ್ಥ. ಸ್ವಾಧ್ಯಾಯವಾದ
ವೇದಾಧ್ಯಯನ ಮತ್ತು ಮನನ, ಶ್ರವಣ ಮನನ ನಿಧಿಧ್ಯಾಸನ ಇವುಗಳು ಬಹಳ ಮುಖ್ಯ. ಅದರಿಂದ ಮನನವೂ ಕೂಡ ಸ್ವಾಧ್ಯಾಯದಲ್ಲಿ ಬರುವಂಥದ್ದು. ಆ ಸ್ವಾಧ್ಯಾಯದ ಅಭ್ಯಸನ, ರಿವಿಷನ್ ಮಾಡ್ತಾ ಇರೋದು, ಇವೆಲ್ಲವೂ ವಾಂಗ್ಮಯಂ ತಪ ಉಚ್ಯತೆ, ವಾಗೀಂದ್ರಿಯದಿಂದ ಮಾಡುವ ತಪಸ್ಸು ಎನಿಸುತ್ತದೆ. ವಾಗೀಂದ್ರಿಯದಿಂದ ಮಾಡುವ ತಪಸ್ಸು ಎನಿಸುತ್ತದೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸಮುಚ್ಯತೆ. ಮಾನಸಿಕವಾದ ತಪಸ್ಸು ಹೇಗೆ? ಮನಃ ಪ್ರಸಾದ, ವಿಷಯ ಪದಾರ್ಥಗಳಲ್ಲಿ ಯಾವ ಆಯಾಸವಿಲ್ಲದೇನೆ ಪ್ರವೃತ್ತಿ ಇಲ್ಲದಿರುವಿಕೆ. ಅಂದರೆ ನಾವು ಬಲವಂತವಾಗಿ ನಮ್ಮ ಮನಸ್ಸನ್ನು ವಿಷಯ ಪದಾರ್ಥಗಳಿಂದ ಹತೋಟಿಯಲ್ಲಿಟ್ಟುಕೊಳ್ಳೋದು ಅಲ್ಲ. ಎಷ್ಟೇನೇ ತಂದ್ರೂ ಅಲ್ಲಿ ಮನಸ್ಸು ತಾನಾಗ ತಾನಿಯೇ ಅಲ್ಲಿ ಹೋಗದೇ ಇರೋದೇ ಮನಃಪ್ರಸಾದ. ನಮಗೆ ಆ ವಿಷಯ ಪದಾರ್ಥಗಳನ್ನು ಅನುಭವಿಸಬೇಕು ಅನ್ನೋ ಆಸೆ ಯಾವಾಗ ಬರ್ತದೆ ಅಂತಂದರೆ ಇನ್ನೂ ಬೇಕು ಅಂತ ಅನಿಸಿದಾಗ, ನನಗೆ ಇನ್ನೂ ಬೇಕು ಅಂತ ಅನಿಸಿದಾಗ. ಯಾವಾಗ ಅಲಂಬುದ್ಧಿ ಬರ್ತದೋ, ಅರ್ಥಾತ್ ಸಾಕು ಎನ್ನೋ ಭಾವನೆ ಬರ್ತದೋ, ಆವಾಗ ತನ್ನಷ್ಟಕ್ಕೆ ತಾನೇ ಮನಸ್ಸಲ್ಲಿ ಹೋಗೋದೇ ಇಲ್ಲ. ಅದು ಮನಃಪ್ರಸಾದ. ಸೌಮ್ಯತ್ವಂ, ಯಾವ ಕ್ರೌರತೆ ಇಲ್ಲದಿರುವುದು ಮನಸ್ಸಿನಲ್ಲಿ. ನಾವು ಹೊರಗಡೆ ತೋರಿಸದೇ ಇರಬಹುದು, ಮನಸ್ಸಿನಲ್ಲಿ ಬೇಕಾದಷ್ಟು ಆಗಿದೆ, ಆಗ್ತಾನೇ ಇರ್ತದೆ. ಶಾರೀರಿಕವಾದ ಕ್ರಿಯೆ ಇಲ್ಲದೇ ಇರಬಹುದು, ಮಾನಸಿಕವಾದ ಕ್ರಿಯೆ. ಇನ್ನೂವರೆಗೆ ಒಬ್ಬರಿಗಾದರೂ ಕೂಡ ನನಗೆ ಇಂಥವ್ರನ್ನ ಕಂಡ್ರೆ, ಅಂದರೆ ಯಾರನ್ನು ಕಂಡ್ರೂ ನನಗೆ ದ್ವೇಷ ಇಲ್ಲ ಆಚಾರ್ಯ ಅನ್ನೋರು ಯಾರಿದ್ದಾರೆ? ಸಾಧ್ಯವೇ ಇಲ್ಲ. ಹಿಂದೆ ಒಮ್ಮೆ ಆದರೂ ದ್ವೇಷವನ್ನು ಮಾಡಿರ್ತಾರೆ. ಈಗೂ ಸ್ವಲ್ಪ ಎಲ್ಲೋ ಹಸಿ ಇರ್ತದೆ ಅವರ ಮೇಲೆ, ಹುಸಿ ಇರ್ತದೆ ಅವರ ಮೇಲೆ. ಅಷ್ಟು ಕಷ್ಟವೇ ಮಾನಸಿಕ ತಪಸ್ಸು. ಮೌನಂ, ನೋಡ್ರಿ, ಮೌನವಾಗಿರು ಅಂತೆಲ್ಲರೂ ಹೇಳ್ತಿರ್ತಾರೆ. ಮೌನ ಅಂದ್ರೇನು? ತೆಪ್ಪು ಕೂತ್ಕೊಳ್ಳೋದು ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಅಂತ ಅಲ್ಲ, ಮನನಶೀಲತೆ ಅಂತ ಅರ್ಥ. ಯಾರು ಏನು ಮಾತಾಡ್ತಿರ್ತಾನೋ ಅದರ ಬಗ್ಗೆ ವಿಚಾರ ಮಾಡ್ತಾ ತೆಪ್ಪಗಿರಬೇಕು ಅಂತರ್ಥ. ಮನಸ್ಸಿನಲ್ಲೇ ವಿಚಾರ ಮಾಡಬೇಕು. ತೆಪ್ಪಗಿರಬೇಕು ಅಂದರೆ ಶಬ್ದ ಬರಬಾರದು ಹೊರಗಡೆ ಅಷ್ಟೇ, ಆದರೆ ಮನಸ್ಸಿನಲ್ಲಿ ಎಲ್ಲ ಚಿಂತನೆ ಮಾಡ್ತಾ ಇರಬೇಕು. ಆತ್ಮವಿನಿಗ್ರಹ, ಮನಸ್ಸಿನ ಹತೋಟಿ. ಭಾವ ಸಂಶುದ್ಧಿ, ಮನಸ್ಸನ್ನ ಪರಮಾತ್ಮನಲ್ಲಿ ಸ್ಥಾಪಿಸುವುದು.
ಅದೇ ಹೇಳಿದೆ, ಒಂದು ಗರುಡ ಪುರಾಣದ ಶ್ಲೋಕ ಹೇಳಿದ್ದೆ. ಜ್ಞಾನ ಹೃದಯ ಧ್ಯಾನ ಜಲೆ ರಾಗದ್ವೇಷ ಮಲಾಪಹೇ ಯಸ್ನಾತಿ ಮಾನಸೇ ತೀರ್ಥೆ ಸಯಾತಿ ಪರಮಾಂ ಗತಿ. ಗರುಡ ಪುರಾಣದ ಶ್ಲೋಕ ಹೇಳಿದ್ದೆ ನಾನು. ಇಲ್ಲಿಗೆ ಅದ್ಭುತವಾಗಿ ಅನ್ವಯ ಆಗುತ್ತದು. ಜ್ಞಾನವೆಂಬ ಸರೋವರದಲ್ಲಿ, ಧ್ಯಾನವೆಂಬ ನೀರಿನಿಂದ ಕೂಡಿರುವಂತಹ ಜ್ಞಾನವೆಂಬ ಸರೋವರದಲ್ಲಿ ರಾಗದ್ವೇಷ ಮಲಾಪಹೆ, ಯಾವಾಗ ಧ್ಯಾನದಲ್ಲಿ ನಾವು ಯುಕ್ತರಾಗ್ತೇವೋ ನಮ್ಮಲ್ಲಿ ಯಾವ ರಾಗ ದ್ವೇಷ ಬರೋದೇ ಇಲ್ಲ. ರಾಗ ನಮ್ಮ ಮನಸ್ಸು ವಿಷಯ ಪದಾರ್ಥಗಳಲ್ಲಿ ಹೋಗುವಂಥದ್ದು, ದ್ವೇಷ ಸೌಮ್ಯತ್ವ ಕ್ರೌರತೆ ಇಲ್ಲದೇ ಇರುವಂಥದ್ದು, ವಿರುದ್ಧವಾದ ಸೌಮ್ಯತ್ವ. ಯಹ ಸ್ನಾತಿ ಮಾನಸೇ ತೀರ್ಥೆ, ಮನಸ್ಸೆಂಬ ತೀರ್ಥದಲ್ಲಿ ಯಾರು ಸ್ನಾನ ಮಾಡ್ತಾನೋ ಸಯಾತಿ ಪರಮಾಂಗತಿ. ಭಾವ ಸಂಶುದ್ಧಿ, ಸದಾಕಾಲ ಮನಸ್ಸನ್ನು ಪರಮಾತ್ಮನಲ್ಲಿ ಇಡುವಂಥದ್ದು. ಅಂತಃಕರಣ ಶುದ್ಧಿ. ಏನು ಮಾಡಲಿಕ್ಕಾಗತ್ತೆ? ಹರಿಷಡ್ವರ್ಗಗಳು ಕಾಯ್ತಾ ಇವೆ ನಮ್ಮ ಮನಸ್ಸಿನಲ್ಲಿ, ಒಂದಲ್ಲ ಒಂದು ಇದ್ದೇ ಇರ್ತದೆ. ಆರು ಮಂಗಗಳೆಂಬ ಕ್ರೂರ ವೈರಿಗಳಿಂದ ದಾರಾದೆ ಅವರ ದೆಸೆಗೆ, ಮಾರಿ ಹಬ್ಬದ ಕುರಿಯು ತೋರಣವ ತಿನ್ನುವಂತೆ ತೋರುತ್ತಿದೆ ಮತಿಯು ಎನಗೆ. ಏನು ಕೇಳಬೇಕು ಪರಮಾತ್ಮನ ಹತ್ರ? ಘೋರ ಪಾತಕವೆಂಬ ವಾರಿಧಿಯ ದಾಟಿಸುವ ಚಾರುತರ ಬಿರುದು ನಿನಗೆ. ಮಾರನಯ್ಯನೆ ನಿನ್ನ ಮಹಿಮೆಗಳ ಪೊಗಳಿದೆನೋ, ಕೂಡಿದೆನೋ ನಿಮ್ಮಡಿಗಳ ದೇವಾ. ನೀ ಕರುಣದಿಂದ ಪಾಲಿಸದಿದ್ದರೆ ಇನ್ನು ನಾ ಕಾಣೆ ಮನ್ನಿಸುವರ. ಹಲವು ಜನುಮಗಳಲ್ಲಿ ಬಲು ಬೆಂದು ಬಾಯಾರಿ ಬಳಲುತ್ತ ತಿರುಗುತ್ತಿಹೇನೋ, ಸಲೆವುದರ ಪೋಷಣೆಗೆ ತಲೆ ಹುಡುಕನ ಎಂದು ಮನೆ ಮನೆಯ ಅಲೆಯುತ್ತಿಹೇನೋ. ಜಲದ ಮೇಲಿನ ಗುಳ್ಳೆಯಂತಿಪ್ಪ ಈ ದೇಹ ನೆಲೆಯೆಂದು ನೆಚ್ಚುತ್ತಿಹೇನೋ. ಜಲಜನಾಭನೆ ನಿನ್ನ ಮಹಿಮೆಗಳ ಪೊಗಳಿದೆನೋ, ಚಲುವ ಹಯವದನ ಕಾಯೋ ದೇವಾ. ವಾದಿರಾಜರೇ ಹೀಗೆ ಬರಿತಾ ಇದ್ದಾರೆ. ನಮ್ದೇನು ಕಥೆ ಹೇಳಿ? ಭಾವಶುದ್ಧಿ ಬಹಳ ಮುಖ್ಯ. ಮೇಲ್ಗಡೆ ಕಂಡಿದ್ದೆಲ್ಲ ಚಿನ್ನ ಅಲ್ಲ, ಯಾವ್ದಾವ್ದು ಕಾಣುತ್ತೆ ಅದೇ ಶುದ್ಧವಾದದ್ದಲ್ಲ. ಅದ್ಭುತವಾದ ವೇಷಭೂಷಣಗಳನ್ನು ಇಟ್ಟುಕೊಂಡಿದ್ರೆ ಮಹಾಜ್ಞಾನಿಗಳು ಸರ್ವಥಾ ಅಲ್ಲ. ಜ್ಞಾನಿಗಳು ಹುಚ್ಚರು ಇಬ್ರು ಒಂದೇ ಥರ ಇರ್ತಾರಂದ್ರೆ. ಹುಚ್ಚರಿಗೆ ಏನೂ ಗೊತ್ತಿರೋದಿಲ್ಲ, ಜ್ಞಾನಿಗಳಿಗೆ ಎಲ್ಲ ಗೊತ್ತು, ಆದ್ದರಿಂದಾಗಿ ಸಾಮಾನ್ಯ ಮನುಷ್ಯರಂತೆ ಇರ್ತಾರೆ. ಬಹಳ ಆಡಂಬರ ಇರೋದಿಲ್ಲ. ಯಾರು ಹುಚ್ಚರು ಯಾರು ಜ್ಞಾನಿಗಳು ಅಂತ ಕಂಡುಹಿಡಿಲಿಕ್ಕೆ ಆಗೋದಿಲ್ಲ. ಜಡಭರತ ಇದ್ನಲ್ಲ, ಹೇಗಿದ್ದ? ಯಾರು ಕರ್ಕೊಂಡು ಹೋಗ್ತಿದ್ರೋ ಹೋಗ್ತಿದ್ರು, ಯಾರು ಬರ್ತಿದ್ರೋ ಬರ್ತಿದ್ರು, ಎಲ್ಲ ಕಡೆ ಹೋಗ್ತಿದ್ದ. ಯಾವಾಗ ಹೇಳ್ದ, ಇಡೀ ಬ್ರಹ್ಮಾಂಡದ ವರ್ಣನೆಯನ್ನ ಮಾಡ್ದ, ಯಾರಪ್ಪ ನೀನು ಹೊತ್ತಿದ್ದು ಆ ರಾಜನನ್ನ ಹೇಳ್ದ, ಗಾಬರಿ ಆಗ್ಬಿಟ್ಟ. ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿದ, ಅವನ ಹತ್ರೇನೆ ಉಪದೇಶವನ್ನ ಕೇಳದ. ಹೀಗೆ ಇರ್ತಾರೆ ಜ್ಞಾನಿಗಳು. ಆದ್ದರಿಂದ ಮನಃಪ್ರಸಾದ ಬಹಳ ಮುಖ್ಯ. ಮಾನಸಿಕ ತಪಸ್ಸು ಅಂತ ಇದನ್ನ ಕರೀತಾರೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಮನಃಪ್ರಸಾದ ಅನಾಯಾಸವಾಗಿ ವಿಷಯ ಪದಾರ್ಥಗಳಲ್ಲಿ ಮನಸ್ಸಿನ ಪ್ರವೃತ್ತಿ ಇಲ್ಲದಿರುವುದು. ಅನಾಯಾಸವಾಗಿ ವಿಷಯ ಪದಾರ್ಥಗಳಲ್ಲಿ ಮನಸ್ಸಿನ ಪ್ರವೃತ್ತಿ ಇಲ್ಲದಿರುವುದು.
ಸೌಮ್ಯತ್ವಂ ಕ್ರೌರ್ಯವಿಲ್ಲದಿರುವಿಕೆ, ಕ್ರೌರ್ಯವಿಲ್ಲದಿರುವುದು. ಮೌನಂ ಮನನಶೀಲತೆ, ಆತ್ಮವಿನಿಗ್ರಹ ಮನಸ್ಸಿನ ಹತೋಟಿ. ಅಥವಾ ಆತ್ಮವಿನಿಗ್ರಹ ಅಂದರೆ ಆತ್ಮಶಬ್ದ ವಾಚ್ಯದು ಮನಸ್ಸು, ಮನಸ್ಸಿನ ಹತೋಟಿ ಅಂತ ಒಂದು. ಇನ್ನೊಂದರ್ಥ ಆತ್ಮನಿ ವಿನಿಗ್ರಹ, ಆತ್ಮ ಅಂದರೆ ಪರಮಾತ್ಮ. ಆತ್ಮಶಬ್ದದ ಡೆಫಿನೇಷನ್ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ರು. ಹೇಯೋಪಾದೇಯ ರಹಿತ ಸ ಆತ್ಮ ಇತ್ಯಭಿಧೀಯತೆ, ಸ ಆತ್ಮ ಇತಿ ಗೀಯತೆ. ಆದ್ದರಿಂದ ಆತ್ಮಶಬ್ದವಾಚನ ಪರಮಾತ್ಮ. ಆತ್ಮನಿ ವಿನಿಗ್ರಹ, ಆತ್ಮಶಬ್ದವಾಚ್ಯನಾದ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ಸ್ಥಾಪಿಸುವುದು. ಎರಡರ್ಥ ಇದಕ್ಕೆ. ಭಾವ ಸಂಶುದ್ಧಿ, ಅಂತಃಕರಣ ಶುದ್ಧಿ. ಇತ್ಯೇತತ್, ಇದೆಲ್ಲವೂ ಇವೆಲ್ಲವೂ ಮಾನಸಂ ತಪ ಉಚ್ಯತೆ, ಮಾನಸಿಕ ತಪಸ್ಸು ಎನ್ನುತ್ತಾರೆ. ನಮಗೆ ಸಾಕು ಎನ್ನು, ಬ್ರಾಹ್ಮಣರಿಗೆ ಮುಖ್ಯವಾಗಿ ಸಾಕು ಅನ್ನೋ ಭಾವನೆ ಬೇಕ್ರಿ. ಸಾಕು ಪರಮಾತ್ಮ ಕೊಟ್ಟಿದ್ದಾನೆ, ಸಾಕು ಪರಮಾತ್ಮ ಕೊಟ್ಟಿದ್ದಾನೆ, ಈ ಒಂದು ಭಾವನೆ ಬೇಕು. ಬೇಕು ಅನ್ನೋ ಭಾವನೆ ರಾಜರಿಗಿರಬೇಕು. ಅವರು ಸಾಕು ಅಂದ್ಬಿಟ್ರೆ ರಾಜ್ಯ ನಡೆಯೋದಿಲ್ಲ, ಸುಭಿಕ್ಷೆ ಆಗೋದಿಲ್ಲ. ಉಲ್ಟಾ ಆಗಿದೆ. ಈ ರಾಜರೆಲ್ಲ ಅರ್ಥಾತ್ ಅಧಿಕಾರಿಗಳೆಲ್ಲ ತಮ್ಮ ತಮ್ಮ ಅಕೌಂಟ್ಗಳನ್ನು ಭರ್ತಿ ಮಾಡಿ ಸಾಕು ಅಂತ ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ, ಎಲ್ಲರಿಗೂ ಫ್ರೀ ಕೊಡ್ತಾ ಇದ್ದಾರೆ. ಈಗ ನಮ್ದು ಆಗತ್ತೆ, ಮುಂದಿನವ್ರು ಬರೋರೆಲ್ಲ ಕಟ್ತಾರೆ ಟ್ಯಾಕ್ಸ್. ಮತ್ತೆ ಹೀಗಾಗಿದೆ, ಉಲ್ಟಾ ಆಗ್ಬಿಟ್ಟಿದೆ. ಬ್ರಾಹ್ಮಣರೆಲ್ಲ ಬೇಕು 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 ಅಂತ. ಇವತ್ತಿವ್ರ ಮನೆ, ಅವತ್ತ ನಾಡ್ ಅವ್ರ ಮನೆ, ಹಾಗಾಗಿದೆ ಹಣೆ ಬರ. ಸರಿ, ಪ್ರಶ್ನೆ ಇದ್ರೆ ಕೇಳಿ. ಫಣಿರಾಜರೇನೋ ಕೇಳ್ತಾ ಇದ್ರು ಅನ್ಸುತ್ತೆ. ಇಲ್ಲ ಆಚಾರ್ಯ, ಇದು ನಾನೇನು ಹೇಳೋಣ ಅಂತ ಇದ್ದೆ, ಇಷ್ಟೇನೇನೆ. ಬಹಳ 99 ಭಾಗ ಜನಕ್ಕೆ ಇದಿಲ್ಲ, ನಮಗೆ ಏನಿದೆಯೋ ಸಾಕು ಅಂತ ಹೇಳೋದಿಲ್ಲ ಯಾರು, ಬೇಡ ಅಂತ ಹೇಳೋದೇ ಇಲ್ಲ. 99 ಭಾಗ. ಹೌದು, ಅದಕ್ಕೆ ನಾನು ಹೊರತಲ್ಲ ಹೇಳಿದ್ದೆ. ಬಹಳ ಕಷ್ಟ. ನಾನು 2 ವರ್ಷದಿಂದ ಬಹಳ ಓದಾಡ್ತಾ ಇದ್ದೀನಿ. ಹಾಗೆ ಒಂದು ಲೆವೆಲ್ವರೆಗೂ ಬಂದಿದ್ದೀನಿ ಸಾಕು ಅನ್ನೋಷ್ಟು. ನೋಡೋಣ ಇನ್ನು ಎಲ್ಲಿವರೆಗೂ ಹೋಗುತ್ತೆ. ಹಾಗೆ ಸರಿ, ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ವಸ್ತು ಅಭ್ಯೇಷ.